ಒಂದು ನಿಮಿಷ ಕಣ್ಣನ್ನು ಮುಚ್ಚಿ ಏನೋ ಯೋಚನೆ ಮಾಡದೆ ಸುಮ್ಮನೆ ಇರೋಕ್ಕೆ ಪ್ರಯತ್ನ ಮಾಡಿ ನೋಡಿ. ಸಾಧ್ಯನಾ? ಬಹುಶಃ ಇಲ್ಲ. 5 ಸೆಕೆಂಡಲ್ಲಿ ನಿಮ್ಮ ಮನಸ್ಸು ಇವತ್ತಿನ ಊಟ, ನಾಳೆ ಮೀಟಿಂಗ್, ಯಾವುದೋ ಹಳೆ ಜಗಳ, ಹೀಗೆ ಒಂದರಿಂದ ಇನ್ನೊಂದಕ್ಕೆ ಓಡೋಕ್ಕೆ ಶುರು ಮಾಡುತ್ತೆ. ಇದು ಬಹುತೇಕ ಎಲ್ರಿಗೂ ಆಗೋ ಸಹಜವಾದ ವಿಷಯ. ಸಾವಿರಾರು ವರ್ಷಗಳಿಂದ ಇದಕ್ಕೆ ಅಭ್ಯಾಸ ಮಾಡ್ತಾ ಬಂದಿರೋ ಒಂದು ವಿಧಾನ ಇದೆ, ಅದೇ ಧ್ಯಾನ, ಮೆಡಿಟೇಷನ್. ಆದರೆ ಸಮಸ್ಯೆ ಏನಂದರೆ ಹೆಚ್ಚಿನ ಜನ ಧ್ಯಾನ ಶುರು ಮಾಡ್ತಾರೆ, 2 ದಿನ ಮಾಡ್ತಾರೆ, ನಂತರ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಸರಿಯಾದ ವಿಧಾನ ಗೊತ್ತಿರಲ್ಲ. ಸೊ ಇವತ್ತು ಧ್ಯಾನ ಎಲ್ಲಿ ಮಾಡಬೇಕು, ದೇಹ ಹೇಗಿರಬೇಕು, ಮನಸ್ಸಿನ ಜೊತೆ ಹೇಗೆ ಡೀಲ್ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಇದೆಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ಕೊನೆಯಲ್ಲಿ ಜನ ಧ್ಯಾನ ಬಿಟ್ಬಿಡೋಕ್ಕೆ ಕಾರಣ ಆಗೋ ಒಂದು ಕಾಮನ್ ಮಿಸ್ಟೇಕ್ ಬಗ್ಗೆನೂ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಲ್ಲಿ ಧ್ಯಾನ ಮಾಡಬೇಕು? ಟೆಕ್ನಿಕಲ್ ಆಗಿ ಹೇಳಬೇಕಂದ್ರೆ ಧ್ಯಾನ ಅನ್ನೋದು ಮನಸ್ಸಿನ ಎಕ್ಸಸೈಸ್. ಹಾಗಾಗಿ ನೀವು ಚೇರ್ ಮೇಲೆ ಕೂತ್ಕೊಂಡು, ನೆಲದ ಮೇಲೆ ಕೂತ್ಕೊಂಡು, ಬೇಕಾದರೆ ಮಲ್ಕೊಂಡು ಸಹ ಧ್ಯಾನ ಮಾಡ್ಬೋದು. ಆದರೆ ಒಂದು ಚಿಕ್ಕ ಸಲಹೆ, ಮಂಚದ ಮೇಲೆ ಮಲ್ಕೊಂಡು ಧ್ಯಾನ ಮಾಡೋದನ್ನ ಆದಷ್ಟು ತಪ್ಪಿಸಿ. ಯಾಕಂದರೆ ಗೊತ್ತಿಲ್ಲದೆ ನಿದ್ದೆ ಬಂದುಬಿಡ್ಬೋದು. ನೆಲದ ಮೇಲೆ ಅಥವಾ ಚೇರ್ ಮೇಲೆ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕೂತು ಧ್ಯಾನ ಮಾಡೋದು ಬೆಸ್ಟ್. ಇದರಿಂದ ನೀವು ಅಲರ್ಟಾಗಿ ಇರೋಕ್ಕೆ ಮತ್ತು ಹೆಚ್ಚು ಹೊತ್ತು ಕಂಫರ್ಟಬಲ್ ಆಗಿ ಧ್ಯಾನ ಮಾಡೋಕ್ಕೆ ಸಹಾಯ ಆಗುತ್ತೆ. ದೇಹದ ಜೊತೆ ಏನು ಮಾಡಬೇಕು? ಧ್ಯಾನ ಮಾಡೋವಾಗ ನಿಮ್ಮ ದೇಹ ಕಂಫರ್ಟಬಲ್ ಆಗಿರೋದು ತುಂಬ ಮುಖ್ಯ. ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಪದ್ಮಾಸನದ ಥರ ಕೂತ್ರೆ ಸಾಕು. ಬಿಗಿನರ್ಸ್ ಆಗಿದ್ದರೆ ಪರ್ಫೆಕ್ಟ್ ಲೋಟಸ್ ಪೊಸಿಷನ್ ಮಾಡಬೇಕು ಅಂತ ಏನೂ ಇಲ್ಲ. ಕೈಗಳನ್ನ ತೊಡೆ ಮೇಲೆ ಆರಾಮಾಗಿ ಇಟ್ಕೊಳ್ಳಿ. ಬೆನ್ನು ಸ್ಟ್ರೈಟ್ ಆಗಿರಲಿ, ತಲೆ ಕೂಡ ಸ್ಟ್ರೈಟ್ ಆಗಿರಲಿ. ಮುಂದೆ ಅಥವಾ ಕೆಳಗೆ ಹೆಚ್ಚು ಬೆಂಡ್ ಆಗಬೇಡಿ. ಕಣ್ಣನ್ನು ಮುಚ್ಕೊಂಡು ಧ್ಯಾನ ಮಾಡೋದು ಬಿಗಿನರ್ಸ್ಗೆ ಈಸಿ. ಯಾಕಂದರೆ ಹೊರಗಿನ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಆಗುತ್ತೆ. ಕಣ್ಣು ತೆರೆದಿಡಬೇಕು ಅಂದರೆ ಯಾವುದಾದ್ರೂ ಒಂದು ವಸ್ತುನ ಫಿಕ್ಸ್ ಮಾಡಿ ನೋಡೋ ಬದಲು ದೃಷ್ಟಿನ ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಳಿ. ಎಷ್ಟು ಹೊತ್ತು ಧ್ಯಾನ ಮಾಡಬೇಕು? ಧ್ಯಾನ ಶುರು ಮಾಡೋ ಮೊದಲು ಒಂದು ಅಲಾರಾಮ್ ಇಟ್ಕೊಳ್ಳಿ. ಯಾಕಂದರೆ ಮಧ್ಯೆ ಮಧ್ಯೆ ಎಷ್ಟು ಟೈಮ್ ಆಯಿತು ಅಂತ ಚೆಕ್ ಮಾಡ್ತಾ ಇದ್ದರೆ ಫೋಕಸ್ ಹೋಗುತ್ತೆ. ಬಿಗಿನರ್ ಆಗಿದ್ದರೆ ಕೇವಲ 5 ಮಿನಿಟ್ಸಿಂದ ಶುರು ಮಾಡಿ. ಅಭ್ಯಾಸ ಆಗ್ತಾ ಹೋದಂತೆ 10, 15 ಅಥವಾ 20 ನಿಮಿಷಕ್ಕೆ ನಿಧಾನವಾಗಿ ಇನ್ಕ್ರೀಸ್ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿರೋದು ಜಾಸ್ತಿ ಹೊತ್ತು ಮಾಡೋದಲ್ಲ, ರೆಗ್ಯುಲರ್ ಆಗಿ ಮಾಡೋದು. ಧ್ಯಾನದ ಸಮಯದಲ್ಲಿ ಏನು ಮಾಡಬೇಕು? ಇಲ್ಲಿಂದ ನಿಜವಾದ ಮೆಡಿಟೇಷನ್ ಶುರು ಆಗುತ್ತೆ. ಧ್ಯಾನದಲ್ಲಿ ಹಲವಾರು ವಿಧಗಳಿದೆ, ಆದರೆ ಇವತ್ತು ನಾವು ಮೈಂಡ್ಫುಲ್ನೆಸ್ ಬ್ರೀತಿಂಗ್ ಮೆಡಿಟೇಷನ್ ಬಗ್ಗೆ ಮಾತಾಡ್ತಿರೋದು. ಇದು ತುಂಬ ಸಿಂಪಲ್. ನಿಮ್ಮ ಗಮನನ ಉಸಿರಾಟದ ಮೇಲೆ ಇಡಬೇಕು. ಮೂಗಿನ ಮೂಲಕ ಗಾಳಿ ಒಳಗೆ ಬರೋವಾಗ ಹೇಗೆ ಅನ್ನಿಸ್ತು, ಹೊರಗೆ ಹೋಗುವಾಗ ಹೇಗೆ ಅನ್ನಿಸ್ತು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಒಳಗೆ ಮತ್ತು ಹೊರಗೆ ಉಸಿರಾಡೋ ನಡುವಿನ ಸಣ್ಣ ಪಾಸ್ ಕೂಡ ನೋಟಿಸ್ ಮಾಡಬೇಕು. ಯಾವುದನ್ನು ಚೇಂಜ್ ಮಾಡಬೇಕಾಗಿಲ್ಲ, ಜಡ್ಜ್ ಮಾಡಬೇಕಾಗಿಲ್ಲ, ಬರೀ ಅಬ್ಸರ್ವ್ ಮಾಡಬೇಕು. ಆದರೆ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮೈಂಡ್ ಬೇರೆ ಕಡೆ ಹೋಗುತ್ತೆ. ಇವತ್ತು ಊಟಕ್ಕೆ ಏನು ಮಾಡಲಿ, ಆ ಮೆಸೇಜ್ಗೆ ರಿಪ್ಲೈ ಮಾಡಬೇಕಿತ್ತು ಅಂತ 100 ಥಾಟ್ಸ್ ಬರ್ಬೋದು. ಇದು ಕಂಪ್ಲೀಟ್ಲಿ ನಾರ್ಮಲ್. ಥಾಟ್ ಬಂತು ಅಂತ ನಿಮ್ಮನ್ನು ನೀವೇ ಬ್ಲೇಮ್ ಮಾಡಬೇಡಿ. ಅದು ಗೊತ್ತಾದ ತಕ್ಷಣ ಶಾಂತವಾಗಿ ನಿಮ್ಮ ಅಟೆನ್ಷನ್ನ ಮತ್ತೆ ಬ್ರೀತಿಂಗ್ನ ಕಡೆ ತಗೊಂಡು ಬನ್ನಿ. ಮೈಂಡ್ ಹೋಗೋದು ಪ್ರಾಬ್ಲಮ್ ಅಲ್ಲ, ಅದನ್ನು ಮತ್ತೆ ಪ್ರೆಸೆಂಟ್ ಮೂಮೆಂಟ್ಗೆ ತರೋದೇ ಮೆಡಿಟೇಷನ್ ಪ್ರಾಕ್ಟೀಸ್. ಮೊದಲಿಗೆ 2-3 ಸೆಕೆಂಡ್ಸ್ ಕೂಡ ಫೋಕಸ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಆದರೆ ಪ್ರತಿ ಸಲ ಮೈಂಡ್ನ ವಾಪಸ್ ತರೋದ್ರಿಂದ ನಿಮ್ಮ ಅಟೆನ್ಷನ್ ಮಸಲ್ ನಿಧಾನವಾಗಿ ಸ್ಟ್ರಾಂಗ್ ಆಗುತ್ತೆ. ಧ್ಯಾನ ಮಾಡೋವಾಗ ಅನ್ನೆಸೆಸರಿಯಾಗಿ ಬಾಡಿ ಮೂವ್ ಮಾಡೋದನ್ನ ಕೂಡ ಕಡಿಮೆ ಮಾಡಿ. ಇಚ್ಚಿಂಗ್ ಅಥವಾ ಅಸಹನೆಯಿಂದ ಕೈಕಾಲನ್ನ ಅಲುಗಾಡಿಸ್ಬೇಕು ಅನ್ನಿಸ್ದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಅದನ್ನು ಅಬ್ಸರ್ವ್ ಮಾಡಿ. ಮತ್ತೆ ಬ್ರೀತಿಂಗ್ ಕಡೆ ಗಮನ ತಗೊಂಡು ಬನ್ನಿ. ಎಷ್ಟು ಸಲ ಧ್ಯಾನ ಮಾಡಬೇಕು? ಧ್ಯಾನದ ಬೆನಿಫಿಟ್ಸ್ ಪಡೆಯೋಕ್ಕೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ವಾರಕ್ಕೆ 1 ಸಲ ಮಾಡೋಕ್ಕಿಂತ ಪ್ರತಿದಿನ ಸ್ವಲ್ಪ ಟೈಮ್ ಮಾಡೋದು ಬೆಸ್ಟ್. ಫಾರ್ ಎಕ್ಸಾಂಪಲ್, ಆರ್ನಾಲ್ಡ್ ಶ್ವಾರ್ಜೆನೆಗರ್ ತಮ್ಮ ಬ್ಯುಸಿ ಜೀವನದ ಒಂದು ಹಂತದಲ್ಲಿ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ನ ಅಭ್ಯಾಸ ಮಾಡಿದ್ರು ಅಂತ ಅವರು ಪಬ್ಲಿಕ್ಕಲ್ಲಿ ಹಂಚ್ಕೊಂಡಿದ್ದಾರೆ. ಅವರು ಬೆಳಗ್ಗೆ ಮತ್ತು ರಾತ್ರಿ ಮೆಡಿಟೇಷನ್ಗೆ ಸಮಯ ಕೊಡ್ತಿದ್ರು. ಅವರು ಯೂಸ್ ಮಾಡ್ತಿದ್ದಿದ್ದು ಮಂತ್ರ ಆಧಾರಿತ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ವಿಧಾನ. ನಾವಿವತ್ತು ಮಾಡ್ತಿರೋದು ಬ್ರೀತಿಂಗ್ ಮೆಡಿಟೇಷನ್, ಅದಕ್ಕಿಂತ ಬೇರೆಯೇ ಇರುತ್ತೆ. ಆದರೆ ಲೆಸನ್ ಒಂದೇ. ಮೆಡಿಟೇಷನಲ್ಲಿ ಮೆಥಡ್ಗಿಂತ ಕನ್ಸಿಸ್ಟೆನ್ಸಿ ಮುಖ್ಯ. ನೀವು ದಿನಕ್ಕೆ 5 ಅಥವಾ 10 ನಿಮಿಷದಿಂದ ಶುರು ಮಾಡ್ಬೋದು. ಕೆಲವರು 20 ನಿಮಿಷ ಮಾಡ್ತಾರೆ, ಇನ್ನು ಕೆಲವರು 2 ಸಲ ಮಾಡ್ತಾರೆ. ಎಷ್ಟು ಹೊತ್ತು ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಪ್ರತಿದಿನ ಮಾಡ್ತೀರಾ ಅನ್ನೋದೇ ಮುಖ್ಯ. ಪ್ರಯೋಜನ ಯಾವಾಗ ಸಿಗುತ್ತೆ ಇದರಿಂದ?
ಇದಕ್ಕೆ ಒಂದೇ ಫಿಕ್ಸ್ಡ್ ಟೈಮ್ಲೈನ್ ಇಲ್ಲ. ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಆಗಿರುತ್ತೆ. ಆದರೆ ರೆಗ್ಯುಲರ್ ಪ್ರಾಕ್ಟೀಸ್ ಮುಂದುವರಿಸಿದಂತೆ ಕೆಲವರಿಗೆ ಮೂಡ್, ಅಟೆನ್ಷನ್ ಮತ್ತು ಎಮೋಷ್ನಲ್ ಅವೇರ್ನೆಸ್ಸಲ್ಲಿ ನಿಧಾನವಾಗಿ ಚೇಂಜಸ್ ಕಾಣಿಸ್ಬೋದು. ಅಭ್ಯಾಸ ಮುಂದುವರೆದಂತೆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ ಮತ್ತು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರೋ ಎಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಕೆಲವರು ಫೋಕಸ್ ಮತ್ತು ನಿದ್ರೆಯಲ್ಲಿ ಕೂಡ ಇಂಪ್ರೂವ್ಮೆಂಟ್ನ ಅನುಭವಿಸ್ತಾರೆ. ಆದರೆ ಮೆಡಿಟೇಷನ್ ಅನ್ನೋದು ಇನ್ಸ್ಟೆಂಟ್ ರಿಸಲ್ಟ್ ಕೊಡೋ ಮ್ಯಾಜಿಕ್ ಟ್ರಿಕ್ ಅಲ್ಲ, ಅದೊಂದು ಪ್ರಾಕ್ಟೀಸ್, ದಿನದಿಂದ ದಿನಕ್ಕೆ ನಿಧಾನವಾಗಿ ಬಿಲ್ಡ್ ಆಗೋ ಸ್ಕಿಲ್. ಅದಕ್ಕೆ ರಿಸಲ್ಟ್ಗೋಸ್ಕರ ಹರಿ ಮಾಡೋದಕ್ಕಿಂತ ಪ್ರತಿದಿನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋದೇ ಮುಖ್ಯ. ಇನ್ನು ಜನರು ಮೆಡಿಟೇಷನ್ನ ಬಿಡೋಕ್ಕೆ ಮಾಡೋ ಕಾಮನ್ ಮಿಸ್ಟೇಕ್ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ ಅನ್ನಲ್ಲ. ಧ್ಯಾನ ಮಾಡೋ ಟೆಕ್ನಿಕ್ ತುಂಬ ಸಿಂಪಲ್, ಆದರೆ ಕಷ್ಟ ಇರೋದು ಅದನ್ನು ಹ್ಯಾಬಿಟಾಗಿ ಮೇಂಟೈನ್ ಮಾಡೋದ್ರಲ್ಲಿ. ಹೆಚ್ಚಿನ ಜನ 2 ದಿನ ಮೆಡಿಟೇಷನ್ ಮಾಡಿ ತಕ್ಷಣ ಏನಾದರೂ ದೊಡ್ಡ ಚೇಂಜಸ್ ಕಾಣಿಸ್ದೇ ಇದ್ದಾಗ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಬಿಡ್ತಾರೆ. ಆದರೆ ಮೆಡಿಟೇಷನ್ ಕೂಡ ಜಿಮ್ಮಲ್ಲಿ ವರ್ಕೌಟ್ ಮಾಡೋ ರೀತಿ. ಒಂದೇ ದಿನ ವರ್ಕೌಟ್ ಮಾಡಿದ್ರೆ ಬಾಡಿ ಚೇಂಜ್ ಆಗಲ್ಲ ತಾನೆ. ಅದೇ ರೀತಿ ಮೆಡಿಟೇಷನ್ನ ಬೆನಿಫಿಟ್ಸ್ ಕೂಡ ನಿಧಾನವಾಗಿ ಡೆವಲಪ್ ಆಗುತ್ತೆ. ಸೊ ಮೊದಲನೇ 1-2 ವಾರ ದೊಡ್ಡ ಡಿಫ್ರೆನ್ಸ್ ಕಾಣಿಸ್ದೇ ಇದ್ದರೂ ಡಿಸ್ಕರೇಜ್ ಆಗಬೇಡಿ. 5 ನಿಮಿಷದಿಂದ ಶುರು ಮಾಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಮತ್ತು ಟೈಮ್ ಕೊಡಿ. ಒಟ್ಟಾರೆ ಹೇಳಬೇಕಂದ್ರೆ ಆರಾಮಾಗಿ ಕೂತು ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ, ಕೈಕಾಲುಗಳನ್ನ ಕಂಫರ್ಟಬಲ್ ಆಗಿಡಿ, ಕಣ್ಣನ್ನು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ. ಮನಸ್ಸು ಬೇರೆ ಕಡೆ ಹೋದಾಗ ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊಳ್ದೆ ಶಾಂತವಾಗಿ ಮತ್ತೆ ಬ್ರೀತಿಂಗ್ ಕಡೆ ಅಟೆನ್ಷನ್ನ ತಗೊಂಡು ಬನ್ನಿ. 5 ನಿಮಿಷದಿಂದ ಶುರು ಮಾಡಿ, ಪ್ರತಿದಿನ ಮಾಡಿ, ನಿಧಾನವಾಗಿ 10-20 ನಿಮಿಷಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಷ್ಟೇ. ಕೇಳೋಕ್ಕೆ ಸಿಂಪಲ್, ಮಾಡೋದು ಕೂಡ ಸಿಂಪಲ್, ಆದರೆ ಇದನ್ನು ಕನ್ಸಿಸ್ಟೆಂಟ್ಲಿ ಮುಂದುವರಿಸೋದೇ ನಿಜವಾದ ಚಾಲೆಂಜ್. ಸೊ ಇವತ್ತೇ 5 ನಿಮಿಷದಿಂದ ಶುರು ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಡಿಟೇಷನ್ ಬಗ್ಗೆ ನಿಮಗೆ ಯಾವುದೇ ಪ್ರಶ್ನೆ ಇದ್ದರೂ ಕಮೆಂಟಲ್ಲಿ ಹೇಳಿ. ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.